ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜೂನ್ 27 ಮತ್ತು 28, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ಈಗ ಒಂದನೇ ಕ್ವಶನ್ ನೋಡೋಣ. ಜೂನ್ 27ನೇ ತಾರೀಕಿದ್ದು ನೋಡಿ, 2025ನೇ ಸಾಲಿನ ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ನ ಉದ್ಘಾಟನಾ ಆವೃತ್ತಿಯ ಪುರುಷರ ವಿಭಾಗದಲ್ಲಿ ಕೆಳಗಿನ ಯಾವ ಹಾಕಿ ಅಸೋಸಿಯೇಷನ್ ಪ್ರಶಸ್ತಿಗಳನ್ನು ಗೆದ್ದು ಚಾಂಪಿಯನ್ ಆಗಿ ಹೊರಹೊಮ್ಮಿದೆ? ಸರಿಯಾದಂಥ ಉತ್ತರ ನೋಡಿ, ತಮಿಳುನಾಡು ಪುರುಷರ ವಿಭಾಗದಲ್ಲೇ ಗಮನಿಸಿ. ಪುರುಷರ ವಿಭಾಗದಲ್ಲಿ ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ನ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. ಸೊ ವಿವರಣೆಯನ್ನು ಗಮನಿಸಬಹುದು. ಇಲ್ಲಿ ನೋಡಿ, ಇದು ಉದ್ಘಾಟನಾ ಆವೃತ್ತಿಯಾಗಿದೆ, ಅಂದರೆ ಮೊಟ್ಟ ಮೊದಲ ಬಾರಿಗೆ ಆಯೋಜನೆ ಆಗಿರತಕ್ಕಂಥ ಒಂದು ಕಪ್ ಇದು. ಇಲ್ಲಿ ಒಡಿಸ್ಸಾ ಹಾಕಿ ಅಸೋಸಿಯೇಷನ್ ಮತ್ತು ತಮಿಳುನಾಡಿನ ಹಾಕಿ ಅಸೋಸಿಯೇಷನ್ ಏನಿದ್ದಾವೆ ಕ್ರಮವಾಗಿ ಮಹಿಳಾ ಮತ್ತು ಪುರುಷ ವಿಭಾಗದಲ್ಲಿ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿವೆ. ಅಂದರೆ ಒಡಿಸ್ಸಾದ ಹಾಕಿ ಅಸೋಸಿಯೇಷನ್ ಮತ್ತು ತಮಿಳುನಾಡಿನ ಹಾಕಿ ಘಟಕಗಳು ಕ್ರಮವಾಗಿ ಮಹಿಳಾ ವಿಭಾಗದ ಪುರುಷರ ವಿಭಾಗ ಪ್ರಶಸ್ತಿಯನ್ನು ಗೆದ್ದುಕೊಂಡಿರತಕ್ಕಂಥದ್ದು ಈ ಎರಡು ರಾಜ್ಯಗಳು. ನೆನಪಿರಲಿ. ಓಕೆ. ಸೊ ಈ ಒಂದು ಉದ್ಘಾಟನಾ ಕಪ್ ಆವೃತ್ತಿ ಏನಿದೆ ಜೂನ್ 18ರಿಂದ 27ರವರೆಗೆ ತಮಿಳುನಾಡಿನ ಚೆನ್ನೈನಲ್ಲಿ ನಡೆದಿತ್ತು ಎಂಬುದನ್ನು ಗಮನಿಸಬೇಕು. ಇನ್ನು ಹಾಕಿ ಇಂಡಿಯಾದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ವಿವರಣೆಯನ್ನು ಓದಿ ನೀವು ವಿವರಣೆಯನ್ನು ಬರ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡೋಣ. ನೋಡಿ, ಇತ್ತೀಚೆಗೆ ಕೆಳಗಿನ ಯಾವ ವ್ಯಕ್ತಿಯು ಸಂಶೋಧನೆ ಮತ್ತು ವಿಶ್ಲೇಷಣಾ ವಿಭಾಗದ ಅಂದರೆ R&AWನ ನೂತನ ಮುಖ್ಯಸ್ಥರಾಗಿ ನೇಮಿಸಲಾಗಿದೆ? ಸರಿಯಾದಂಥ ಉತ್ತರ ಪರಾಗ್ ಜೈನ್ ರವರನ್ನು ನೂತನ ಮುಖ್ಯಸ್ಥರನ್ನಾಗಿ ನೇಮಿಸಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ನೋಡಿ. ಓಕೆ. ಸೊ ಡೀಟೇಲ್ಸನ್ನು ಓದಿ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಡೀಟೇಲ್ಸನ್ನು ನಾನು ಕೊಟ್ಟಿದ್ದೀನಿ. ವಿವರಣೆಯನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ. ಸೊ ವಿವರಣೆಯಲ್ಲಿ R&AWನ ಸ್ಥಾಪನೆ ಆಗಿರ್ಬೋದು, ಅದರ ಕೇಂದ್ರ ಕಚೇರಿ, ಅದರ ಆಡಳಿತಾತ್ಮಕ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಇದು. ಓಕೆ. ಬೇಗ ಮುಗಿಸ್ಬೇಕು, ಆ ಕಾರಣಕ್ಕಾಗಿ ವಿವರಣೆಯನ್ನು ನಿಮ್ಮಲ್ಲಿ ನಾನು ಹೇಳ್ತಾ ಇಲ್ಲ. ಸೊ ಇದನ್ನೆಲ್ಲ ನೀವೇ ಓದ್ಬಿಟ್ಟು ನೋಟ್ಸ್ ಮಾಡ್ಕೊಳ್ಳಿ. ಓಕೆ. ಇನ್ನು PDF ಇದೆ. ಸೊ PDF ನೀವು ತಗೋಬಹುದು. R&AWನ ಕಾರ್ಯ ಏನಿದೆ, ಆದರೆ ಏನು ಕಾರ್ಯ ಮಾಡುತ್ತದೆ ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದೇನೆ. ಸೊ ಇದನ್ನು ಕೂಡ ನೋಡ್ಕೊಳ್ಳಿ. ಓಕೆ. ಇದರ ಪ್ರಸ್ತುತ ಮುಖ್ಯಸ್ಥರು ಯಾರು ಎಂಬುದು. ಇನ್ನು ಮೂರನೇ ಕ್ವಶನ್ ನೋಡಿ, ಇತ್ತೀಚೆಗೆ ಉದ್ಘಾಟನೆ ಮಾಡಲಾದ ಭಾರತದ ಮೊಟ್ಟ ಮೊದಲ ಸಮುದ್ರ ಕೇಂದ್ರಿತ ಬ್ಯಾಂಕೇತರ ಹಣಕಾಸು ಕಂಪನಿ ಅಂದರೆ NBFC ಯಾವುದು ಅಂತ ಕೇಳ್ತಾರೆ. ಓಕೆ. ಸರಿಯಾಗಿರ್ತಕ್ಕಂಥ ಉತ್ತರ SMFCL ಅಂತ ಕರಿತೀವಿ, ಅಂದರೆ ಸಾಗರಮಾಲಾ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್. ನೋಡಿ, ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದೇನೆ. ಈ ವಿವರಣೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಜೊತೆಗೆ SMFCL ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ ಈ ಮಾಹಿತಿಯನ್ನು ಕೂಡ ನೀವು ನೋಟ್ಸ್ ಮಾಡ್ಕೊಳ್ಳಿ, ಓದ್ಕೊಂಡು. ಓಕೆ. ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇದೆ. ಯಾವಾಗ ಸ್ಥಾಪನೆಯಾಯಿತು, RBI ಮತ್ತು ಇದಕ್ಕೆ ಏನು ಸಂಬಂಧ, ಈ ಎಲ್ಲ ಡೀಟೇಲ್ಸನ್ನು ಕೂಡ ಇದರಲ್ಲಿ ಕೊಟ್ಟಿದ್ದೇನೆ. ಜೊತೆಗೆ ಸಾಗರಮಾಲಾ ಕಾರ್ಯಕ್ರಮ ಇದಕ್ಕೆ ರಿಲೇಟೆಡ್ ಆಗಿದೆ. ಆ ಕಾರಣಕ್ಕಾಗಿ ಈ ಸಾಗರಮಾಲಾ ಕಾರ್ಯಕ್ರಮದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ, ನೆನಪಿರಲಿ. ನೆಕ್ಸ್ಟ್ ನಾಲ್ಕನೇ ಕ್ವಶನ್ ನೋಡೋಣ. ಭಾರತೀಯ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ಆದ ಶುಭಾಂಶು ಶುಕ್ಲಾ ಅವರು ಪೈಲಟ್ ಮಾಡಿದ ಮತ್ತು ಜೂನ್ 2025ರಲ್ಲೇ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದೊಂದಿಗೆ ಡಾಕ್ ಮಾಡಿದ ಕಾರ್ಯಾಚರಣೆಯ ಹೆಸರೇನು ಅಂತ ಕೇಳ್ತಾರೆ. ಈ ಕಾರ್ಯಾಚರಣೆಯ ಹೆಸರು ಏನು ಅಂತ ಕೇಳಿದರೆ ಅಕ್ಸಿಯಮ್ 4 ಮಿಷನ್. ಓಕೆ. ಅಕ್ಸಿಯಮ್ 4 ಆಪ್ಷನ್ ನಂಬರ್ 1 ಸರಿಯಾಗಿದೆ. ಓಕೆ. ಸೊ ಅಕ್ಸಿಯಮ್ 4 ಮಿಷನ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೀನಿ, ಓದಿಬಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಅಕ್ಸಿಯಮ್ 4. ಓಕೆ. 4 ಗಗನಯಾತ್ರಿಗಳು ಇದರಲ್ಲಿ ಪೈಲಟ್ ಮಾಡಿದರು. ಅವರ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿದೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ಕೊಟ್ಟಿದ್ದೇನೆ, ನೀವು ನೋಡ್ಕೋಬಹುದು. ಜೊತೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಬಗ್ಗೆ ಅದು ಚರ್ಚೆಯಲ್ಲಿತ್ತು, ಅದರ ಬಗ್ಗೆಯೂ ಕೂಡ ಸಂಪೂರ್ಣ ಡೀಟೇಲ್ಸನ್ನು ಕೊಟ್ಟಿದ್ದೇನೆ. ಇನ್ನು ಅದರ ಜೊತೆಗೆ ಈ ISSನ ಇತಿಹಾಸ ಏನಿದೆ, ಇದರ ಇತಿಹಾಸನೂ ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ ಸಂಪೂರ್ಣ ಡೀಟೇಲ್ಸನ್ನು ಕೊಟ್ಟಿದ್ದೇನೆ. ಈ ಇತಿಹಾಸವನ್ನು ಕೂಡ ನೀವು ನೋಟ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ PDF ಅವೈಲೇಬಲ್ ಇದೆ. ಸೊ PDFನ್ನು ನೀವು ತೆಗೆದುಕೊಳ್ಬಹುದು. ಓಕೆ. ಇನ್ನು ಐದನೇ ಕ್ವಶನ್ ನೋಡೋಣ. ಭಾರತದ ಕೆಳಗಿನ ಯಾವ ರಾಜ್ಯವು
2029ರ ವಿಶ್ವ ಪೊಲೀಸ್ ಮತ್ತು ಅಗ್ನಿಶಾಮಕ ಕ್ರೀಡಾಕೂಟದ 23ನೇ ಆವೃತ್ತಿಯನ್ನು ಆಯೋಜಿಸಲಿದೆ. ಸರಿಯಾದಂಥ ಉತ್ತರ ಗುಜರಾತ್. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಓಕೆ, ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಬಹುದು. ಓಕೆ, ಡೀಟೇಲೆಲ್ಲ ಇಲ್ಲಿ ನಾನು ಸಂಪೂರ್ಣವಾಗಿರತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಡೀಟೇಲ್ಸ್ ಓದಿ ನೋಟ್ ಮಾಡ್ಕೊಳ್ಳಿ. ಯಾವ ಆವೃತ್ತಿ ಎದ್ದಿದೆ, ಏನಿದೆ ಎಲ್ಲ ಮಾಹಿತಿ ಇದರಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಜೂನ್ 28, 2025ರ ಪ್ರಚಲಿತ ಘಟನೆಗಳನ್ನು ಈಗ ನೋಡೋಣ ನಾವು. ಸೊ ಒಂದನೇ ಕ್ವಶನ್, 2025ನೇ ಸಾಲಿನ ನ್ಯಾಟೋ ಶೃಂಗಸಭೆಯು ಕೆಳಗಿನ ಯಾವ ಸ್ಥಳದಲ್ಲಿ ಜೂನ್ 24 ಮತ್ತು 25ರಂದು ನಡೆಯಿತು? ಸೊ ನೋಡಿ, ನೆದರ್ಲ್ಯಾಂಡಿನ ಹೇಗ್ನಲ್ಲಿ ನಡೆದಿದೆ. ಸೊ ಆಪ್ಷನ್ ನಂಬರ್ 1 ಸರಿಯಾಗಿದೆ, ನ್ಯಾಟೋ ಶೃಂಗಸಭೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದರಲ್ಲಿ ಕೊಟ್ಟಿದ್ದೇನೆ, ಗಮನಿಸಬಹುದು. ಓಕೆ, ಏನು ಡೀಟೇಲ್ಸ್ ಇದೆ ಎಂಬುದನ್ನು ಗಮನಿಸಿ. ಹಾಗಾದರೆ 2025ರ ನ್ಯಾಟೋ ಶೃಂಗಸಭೆ ಎಲ್ಲಿ ನಡೆಯಿತು ಎಂಬತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ. ಓಕೆ, ಯಾರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಎಲ್ಲ ಡೀಟೇಲ್ಸ್ ಇದೆ. ಜೊತೆಗೆ ನ್ಯಾಟೋ ಅಂದ್ರೇನು, ನ್ಯಾಟೋದ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ. ಏನಿದು ನ್ಯಾಟೋ, ಜೊತೆಗೆ ಇದರ ಸ್ಥಾಪಕ ಸದಸ್ಯರು ಯಾರ್ಯಾರು, ಪ್ರಸ್ತುತ ಸದಸ್ಯರು ಎಷ್ಟಿದ್ದಾರೆ, ಎಲ್ಲ ಡೀಟೇಲ್ಸ್ ಇದೆ. ಇನ್ನು ನಾವು ಎರಡನೇ ಕ್ವಶನ್ ನೋಡೋಣ. ನೋಡಿ, 2025ರ ರಾಷ್ಟ್ರೀಯ ಅಂಕಿಅಂಶ ದಿನ ಅಂದರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ, ಈ ದಿನದ ಧ್ಯೇಯವಾಕ್ಯ ಅಥವಾ ಥೀಮ್ ಏನು ಅಂತ ಕೇಳಿದರೆ ನೋಡಿ, ಆಪ್ಷನ್ ನಂಬರ್ 3 ಸರಿಯಾಗಿದೆ. ಅಂದರೆ 75 ಇಯರ್ಸ್ ಆಫ್ ದ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಎಂಬುದು ಇದರ ಒಂದು ಥೀಮ್ ಅಥವಾ ಮೋಟೋ ಆಗಿತ್ತು. ಸೊ ಇದರ ಡೀಟೇಲ್ಸ್ ಕೂಡ ಗಮನಿಸಬಹುದು ನೀವು. ಇದು 19ನೇ ಅಂಕಿಅಂಶ ದಿನವಾಗಿತ್ತು ಎಂಬತಕ್ಕಂಥ ಮಾಹಿತಿ ಇದೆ. ಓಕೆ, ಸೊ ಇದನ್ನು ಮಹಲನೋಬಿಸ್ ಏನಿದ್ದಾರೆ, ಪ್ರಶಾಂತ್ ಚಂದ್ರ ಮಹಲನೋಬಿಸ್ ಅವರ ಜನ್ಮ ವಾರ್ಷಿಕೋತ್ಸವ ಗೌರವಕ್ಕಾಗಿ ಆಚರಣೆ ಮಾಡುತ್ತಾರೆ. ಸೊ ಯಾವ ಉದ್ದೇಶವಿದೆ, ಇದರ ಥೀಮ್ ಏನು ಅಂತ ನಾವು ನೋಡಿದ್ವಿ. 75 ವರ್ಷಗಳ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಅಂತ ಕರಿತೀವಿ. ಓಕೆ, ಇನ್ನು ನಾವು ಮೂರನೇ ಕ್ವಶನ್ ನೋಡೋಣ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ನವದೆಹಲಿಯಲ್ಲಿ MSME ದಿನ 2025 ಆಚರಣೆಗೆ ನೇತೃತ್ವವನ್ನು ವಹಿಸಲಿದ್ದಾರೆ. ಹಾಗಾದರೆ ವಿಶ್ವ MSME ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದಂಥ ಉತ್ತರ ಜೂನ್ 27ರಂದು ಆಚರಿಸಲಾಗುತ್ತದೆ. ಓಕೆ, ಗಮನಿಸಬಹುದು, ಜೂನ್ 27ರಂದು ಆಚರಣೆ ಮಾಡ್ತೀವಿ. ಈ ವರ್ಷದ ಥೀಮ್ ಕೂಡ ಇದೆ, ಥೀಮನ್ನು ಗಮನಿಸಿ ನೋಟ್ ಮಾಡ್ಕೊಳ್ಳಿ. ಓಕೆ, ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಕೂಡ ನಾನು ತೋರಿಸ್ತಾ ಹೋಗ್ತಾ ಇದ್ದೇನೆ. ಈ ಎಲ್ಲ ಮಾಹಿತಿ ಎಕ್ಸಾಮಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನಾಲ್ಕನೇ ಕ್ವಶನ್ ನೋಡಿ, ಆಪರೇಷನ್ ಡೀಪ್ ಮ್ಯಾನಿಫೆಸ್ಟ್ ಅಡಿಯಲ್ಲಿ 9 ಕೋಟಿ ರು ಮೌಲ್ಯದ ಪಾಕಿಸ್ತಾನ ಮೂಲದ ಸರಕುಗಳನ್ನು ಕೆಳಗಿನ ಯಾವ ಸಂಸ್ಥೆ ಇತ್ತೀಚೆಗೆ ವಶಪಡಿಸಿಕೊಂಡಿದೆ? ನೋಡಿ, ಆಪರೇಷನ್ ಡೀಪ್ ಮ್ಯಾನಿಫೆಸ್ಟ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ವಶಪಡಿಸಿಕೊಂಡಿರತಕ್ಕಂಥದ್ದು ಕಂದಾಯ ಗುಪ್ತಚರ ನಿರ್ದೇಶನಾಲಯ, ಅಂದರೆ ಆಪ್ಷನ್ ನಂಬರ್ 4 ಸರಿಯಾಗಿದೆ. ಸೊ DRI ಅಂತ ಕರೀತಾರೆ ಇದನ್ನು. ಓಕೆ, ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಈ ಕಾರ್ಯಾಚರಣೆಯ ಬಗ್ಗೆನೂ ಕೂಡ ಕೇಳ್ತಾರೆ, ನೆನಪಿರಲಿ. ಈ ಕಾರ್ಯಾಚರಣೆಯು ಗ್ರೇ ರೂಟಿಂಗ್ ಇದರ ಒಂದು ಅಪಾಯಗಳನ್ನು ಬಹಿರಂಗಪಡಿಸುತ್ತದೆ. ಸೊ ಇದೆಲ್ಲ ಕೂಡ ನೆನಪಿರಲಿ ನಿಮಗೆ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ, ಜೂನ್ 30ರಂದು ಅಂತಾರಾಷ್ಟ್ರೀಯ ಕ್ಷುದ್ರ ಗ್ರಹ ದಿನವನ್ನು ಆಚರಿಸಲಾಗುತ್ತದೆ. ಹಾಗಾದರೆ ಜೂನ್ 30ನ್ನು ವಿಶ್ವಸಂಸ್ಥೆಯು ಯಾವಾಗ ಅಂತಾರಾಷ್ಟ್ರೀಯ ಕ್ಷುದ್ರ ಗ್ರಹ ದಿನವೆಂದು ಘೋಷಣೆ ಮಾಡಿದೆ? ಸರಿಯಾದಂಥ ಉತ್ತರ 2016ರಂದು. ಸೊ ಇದರ ಬಗ್ಗೆ ವಿವರಣೆಯನ್ನು ಗಮನಿಸಬಹುದು. 2016 ಡಿಸೆಂಬರ್ನಲ್ಲಿ ಇದನ್ನು ಘೋಷಣೆ ಮಾಡಲಾಗಿದೆ. ಸೊ ಯಾವ ಉದ್ದೇಶಕ್ಕಾಗಿ ಇದನ್ನು ಘೋಷಣೆ ಮಾಡಲಾಗಿದೆ ಅಂತಕ್ಕಂಥ ಡೀಟೇಲ್ಸು ಕೂಡ ಕೊಟ್ಟಿದ್ದೀನಿ. ಓಕೆ, ಎಲ್ಲ ಮಾಹಿತಿ ಕೂಡ ನಿಮಗೆ ನೆನಪಿರಬೇಕಾಗುತ್ತೆ ಸ್ನೇಹಿತರೆ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ಇನ್ನು ಉಳಿದಂಥ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೇನೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.